ಹೇಗೆ ಅನಿಸ್ತು ನಿಮ್ದು ಕತೆ ಸಿನಿಮಾ? ಕತೆ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ. ಹಂಗೆ ನಾನ್ ನೋಡ್ತಾ ಇದ್ದೆ, ನಾನ್ ನೋಡಿ ನನ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಜೀವನನ ಯಾವ ರೀತಿಯಾಗಿ ನಡೆಸ್ಬೇಕು ಅನ್ನೋದು ಒಂದು ಫಿಲಾಮ್ ರೀತಿಯಾಗಿ ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಆದ್ರೆ ದುಡ್ಡು ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬೇಕೇ ಹೊರತು ದುಡ್ಡೇ ಜೀವನ ಆಗ್ಬಾರ್ದು ಅನ್ನೋದು ತುಂಬಾ ಅಲ್ಟಿಮೇಟ್ ಆಗಿ ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಮೂವಿ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಫಿಲಂ ಚೆನ್ನಾಗಿದೆ. ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಸಾಲಗಳು ಯಾಕೆ ಮಾಡ್ತಾರೆ ಅಂತ, ಅದರಿಂದ ಹೇಗೆ ಬರೋದು, ಆಚೆ ಹೇಗೆ ಬರೋದು ಅನ್ನೋದನ್ನ ನಾವೇ ಅರ್ಥ ಮಾಡ್ತೀವಿ. ಏನ್ ಇಷ್ಟ ಆಯ್ತಮ್ಮ ನಿಮ್ಗೆ? ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನ್ ಇಷ್ಟ ಆಯ್ತು ಅಂತ ಚೆನ್ನಾಗಿದೆ. ಅದರಿಂದ ನೋಡಿ ಸಾಲ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಜೀವನದಲ್ಲಿ. ಇವತ್ತಿನ ಜನತೆ ಸಾಲ ಮಾಡಿದಾಗ ಏನೆಲ್ಲ ಸಾಲದಿಂದ ಹೊರಗೆ ಬರ್ಬೋದು ಅನ್ನೋದು ತುಂಬಾ ನೀಟಾಗಿ ಅಚ್ಚುಕಟ್ಟುವಾಗಿ ರಾಘವೇಂದ್ರ ಸರ್ ತುಂಬಾ ಚೆನ್ನಾಗಿ ಒಂದು ಕತೆ ಬರೆದಿದ್ದಾರೆ. ನಿಮ್ಗೆ ಅದ್ರಲ್ಲಿ ಏನು ಇಷ್ಟ ಆಯ್ತು? ಇಷ್ಟ ಅನ್ನೋಕೆ ಈ ಕೋವಿಡ್ ಟೈಮಲ್ಲಿ ದುಡ್ಡಿನ ಪ್ರಾಬ್ಲಮ್ ಏನೆಲ್ಲ ಬಂತು, ಇವಾಗ ಎಷ್ಟೋ ಜನ ವ್ಯಕ್ತಿಗಳು ಲಕ್ಷ ಅಂತ ನೋಡಿದ್ರು, ಲಾಸ್ಟಿಗೆ ಭಿಕ್ಷುಕರು ಆದ್ರು. ಆ ಒಂದು ಟೈಮಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು, ನಾರ್ಮಲ್ ಒಬ್ಬ ವ್ಯಕ್ತಿ ಯಾವ ರೀತಿ ಜೀವನದಲ್ಲಿ ಇದ್ದು ಸಾಧನೆ ಮಾಡಬೇಕು ಅನ್ನೋದು ತುಂಬಾ ಅಚ್ಚುಕಟ್ಟಾಗಿ ಕತೆ ಬರೆದಿದ್ದಾರೆ. ಥ್ಯಾಂಕ್ ಯು ಸರ್. ಸಿನಿಮಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಅದೇ ಸಾಲ ಮಾಡಿದ್ರೆ ಓವರ್ ಸಾಲ ಮಾಡಿ, ಬಡ್ಡಿ ಸಾಲ ಮಾಡಿ ಸಂಸಾರನ ಹೊರಗಡೆ ತಂದು ಸೊ ಇನ್ನೇನೇನೋ ಜೀವನ ಲಾಸ್ ಮಾಡ್ಕೊಬಾರ್ದು ಅನ್ನೋ ವಿಷಯನ ಇಷ್ಟ ಆಯ್ತು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು? ದ ಕಂಟೆಂಟ್ ತುಂಬಾನೇ ಚೆನ್ನಾಗಿದೆ. ಮಸ್ಟ್ ವಾಚ್ ಮೂವಿ, ಎಲ್ರು ನೋಡಿ. ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ತಮಾಷೆಯಾಗಿ ಬಂದು ತಕ್ಷಣ ಅದು ಸೀರಿಯಸ್ ವೇಲ್ ಹೋಗುತ್ತೆ. ಮಿಡ್ಲ್ ಕ್ಲಾಸ್ ಜನಕ್ಕೆ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ ನಮ್ದೇ ಕತೆ ಅನ್ಸೋ ಫೀಲಿಂಗ್ ಅಲ್ಲಿ ಇದೆ ಇದು. ಹಂಗಾಗಿ ಖಂಡಿತ ಕೋ ಆರ್ಟಿಸ್ಟ್ಗಳು ಮತ್ತೆ ಪ್ರೇಕ್ಷಕರು ಬಂದು ಖಂಡಿತ ಈ ಸಿನಿಮಾ ನೋಡಿ ನಮ್ಮದೇ ಎಲ್ಲೋ ಒಂದೊಂದು ಎಳೆ ಕೂಡ ಇದೆಲ್ಲೋ ನಮ್ಗೆ ರಿಲೇಟೆಡ್ ಆಗಿದೆ ಅಲ್ಲ ಅನ್ನೋ ಫೀಲಿಂಗ್ ಕೊಡುತ್ತೆ. ಖಂಡಿತಕ್ಕೂ ಎಲ್ಲ ಜನಕ್ಕೆ ಇಷ್ಟ ಆಗುತ್ತೆ. ಹಾಡುಗಳು ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ಬಟ್ ನಮ್ಮ ಜೀವನದಲ್ಲಿ ನಡೆದಿರೋ ಯಾವುದೋ ಒಂದು ಘಟನೆಗೆ ಖಂಡಿತ ರೀಚ್ ಆಗುತ್ತೆ. ಖಂಡಿತ ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ನಿಮ್ದೇ ಕತೆ ಅಲ್ಲ, ನಮ್ದೇ ಕತೆ ಅನ್ಕೊಂಡು ಖಂಡಿತ ಎಲ್ರು ಬಂದು ಸಿನಿಮಾ ನೋಡಿ. ಸಾಲ ಅನ್ನೋದು ತಕ್ಷಣಕ್ಕೆ ನಮ್ಮ ಮೈಂಡ್ಗೆ ಏನ್ ಬರುತ್ತೆ ಅಂದ್ರೆ, ಕಷ್ಟದಲ್ಲಿದ್ದೀವಿ, ಯಾರು ಸಹಾಯ ಮಾಡ್ತಿಲ್ಲ ಅಂದ ತಕ್ಷಣ ನಮಗೆ ಬರೋದೇನೆ ಬಡ್ಡಿ 1% ಇರ್ಬೋದು, 2% ಇರ್ಬೋದು, ಇರ್ಲಿ ಬಿಡು ಅಂತ ತಗೊಂಡ್ಬಿಡ್ತೀವಿ. ಆದ್ರೆ ಅದನ್ನ ತೀರ್ಸೋವಾಗ ಅವರು ನಮ್ಮ ಡಾಕ್ಟರ್ ಕ್ಯಾರೆಕ್ಟರ್ ಶ್ರೀಕೈ ಚಂದ್ರು ಸರ್ ಚೆನ್ನಾಗಿ ಹೇಳಿದ್ದಾರೆ. ವರ್ಷ ಬರ್ತಾ ಇದ್ದಂಗೆ LIC ಬಗ್ಗೆನೂ ಮಾತಾಡಿದ್ದಾರೆ. ಬಟ್ ಇಲ್ಲಿ ಬಡ್ಡಿ ಹೇಗೆ ಚಕ್ರ ಬಡ್ಡಿ ಅನ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ನಿಜಕ್ಕೂ ಖಂಡಿತ ಅರ್ಥ ಆಗೋ ತರ. ಮತ್ತೆ ಇದರಲ್ಲಿ ಕೋರ್ಟ್ ಸೀನ್ ಬರುತ್ತೆ. ಅದು ಮುಂದಕ್ಕೆ ಹೋಗ್ತಾ ಜೀವನದಲ್ಲೂ ಅದೇ ತರ ಬೇಗ ಸಾಲ್ವ್ ಆದ್ರೆ ಖಂಡಿತ ಇದು ಬಡ್ಡಿ ದರದ್ದು ಮತ್ತೆ ಫೈನಾನ್ಸ್ ತಗೊಳ್ಳೋರು ಕೊಡೋರು ಯೋಚನೆ ಮಾಡಿ ಖಂಡಿತ ಡಿಸಿಷನ್ ತಗೋತಾರೆ. ಅತ್ಯುತ್ತಮವಾದ ಚಿತ್ರ ಮತ್ತೆ ಹಾಡುಗಳು ಅರ್ಥಗರ್ಭಿತವಾಗಿದೆ. ಧನ್ಯವಾದಗಳು. ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ.